ಸರ್ ಇವನಿಗೆ ಸ್ವಲ್ಪ ಉಸಿರಾಟದೆಲ್ಲ ಪ್ರಾಬ್ಲಮ್ ಇತ್ತು. ಆಮೇಲೆ ಬರೀ ಜ್ವರ ಬರೋದು, ಕೆಮ್ಮು ಬರೋದು, ಸರ್ದಿ ಮತ್ತೆ ಊಟ ಎಲ್ಲ ಸರಿ ಇಲ್ಲ ಆಗಿತ್ತು. ಅಂದ್ರೆ ತಿಂಗಳಿಗೆ ಇಲ್ಲಾದ್ರೂ ಒಂದು 4-5 ಸಲ ಆದ್ರೂ ಅವನಿಗೆ ಆತರ ಪ್ರಾಬ್ಲಮ್ ಆಗ್ತಾ ಇರೋದು ಸರ್. ಆಮೇಲೆ ಅದಕ್ಕೆ ಇಲ್ಲಿ ಬಂದಿದ್ದೆ ಸರ್. ಯಾವಾಗ ಬಂದಿದ್ರಿ ನೀವು? 2022 ಸರ್. 2022ರಿಂದ ಅವಾಗಿಂದ ಈವರೆಗೂ ಆದ್ರೂ ಬೇಗ ಆರಾಮ ಆಯ್ತು ಸರ್ ಅವನಿಗೆ. ಆದ್ರೂ ಇಲ್ಲೇ ಟ್ರೀಟ್ಮೆಂಟ್ ಏನಾದ್ರೂ ಇಲ್ಲೇ ಬರ್ತೀವಿ. ಈಗ ಅವನೀಗ 12 ಸರ್. ಈಗ 12 ಅಂದ್ರೆ 8 ಇಯರ್ಸ್ ಇದ್ದಾಗ ಬರ್ತೀನಿ. 8 ಇಯರ್ಸ್ ಇದ್ದಾಗ ಎಲ್ಲ ನಿಮ್ಮ ಆಶೀರ್ವಾದ ಸರ್. ನಮ್ಮ ಆಶೀರ್ವಾದ ಅಲ್ಲ, ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್, ಧನ್ವಂತರಿ ಆಶೀರ್ವಾದ. ಹೌದು ಸರ್, ತುಂಬಾ ವೀಕ್ ಇದ್ದ, ಈಗ ಚೆನ್ನಾಗಿದೆ. ಚೆನ್ನಾಗಿದೆ. ಈಗೂ ಬರ್ತಿರ್ತದ, ಜ್ವರ ಅದು ಬರ್ತಿರ್ತದ ಅವಾಗ? ಅಷ್ಟಿಲ್ಲ ಸರ್, ಮೊದ್ಲ ತರ ಇಲ್ಲ ಸರ್. ಮೊದ್ಲು ತರ ಬಂದ್ರು. ಈಗೇನ್ ಮತ್ತೆ ಏನ್ ಮೆಡಿಸಿನ್ ಮಾಡ್ತೀರ? ಅದೇ ಸರ್ ನೀವು ಹೇಳ್ಕೊಟ್ಟಿದ್ದೆ ಅದೇ ಮೆಡಿಸಿನ್, ಡಯಟ್ ಎಲ್ಲ ಮಾಡ್ತಾನಲ್ಲ? ಹಾ ಸರ್. ಅದು ಊಟ ಎಲ್ಲ ಮೊದ್ಲು ಚೆನ್ನಾಗಿ ಮಾಡ್ತಿಲ್ಲ ಸರ್, ಈಗ ಚೆನ್ನಾಗಿ ಊಟ ಎಲ್ಲ ಮಾಡ್ತಾನೆ, ಆಟ ಆಡ್ತಾನೆ. ಮೊದ್ಲೆಲ್ಲ ಸ್ವಲ್ಪ ಆಟ ಆಡಿದ್ರು ಫುಲ್ ಬೆವರು ಬರೋದು, ಮತ್ತೆ ಕೆಮ್ಮು ಬರೋದು, ಸುಸ್ತಾಗೋದು. ಈಗಿಲ್ಲ ಸರ್, ಈಗ ಸೈಕ್ಲಿಂಗ್ ಎಲ್ಲ ಮಾಡ್ತಾನೆ. ಸೈಕ್ಲಿಂಗ್ ಮಾಡ್ತೇನೋ? ಇಲ್ಲಾದ್ರೂ ಸರ್ ತಿಂಗಳಿಗೆಲ್ಲಾದ್ರೂ 8-10 ದಿನ ಸ್ಕೂಲ್ ಅಬ್ಸೆಂಟೇ ಆಗಿರೋದು ಸರ್ ಒಂದು ಮೊದ್ಲೆಲ್ಲ. ಈಗ ಅಷ್ಟಿಲ್ಲ ಸರ್, ಅಬ್ಸೆಂಟ್ ಇಲ್ಲ, ಕಂಟಿನ್ಯೂ ಸ್ಕೂಲ್ ಚೆನ್ನಾಗಿದೆ ಸರ್. ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಸರ್ ನಾನು, ಬೇರೆ ಎಲ್ಲೂ ಇಲ್ಲಿ ಬಂದ್ರೆ ಹುಷಾರಾಗೋದು ಸರ್. ಈಗೇನ್ ತೂಕ ಜಾಸ್ತಿ ಇದೆ ಅಂತ ಡಯಟ್ ಮಾಡ್ತಾನಂತ? ಈಗ ವೇಟ್ ಜಾಸ್ತಿ ಆಗಿದೆ ಸರ್, ಬಟ್ಟೆ ಎಲ್ಲ ಮೊದ್ಲಿನ ಬರ್ತಾ ಇಲ್ಲ, ಡಯಟ್ ಮಾಡ್ತಾನೆ. ಅದಕ್ಕೆ ಡಯಟ್ ಮಾಡ್ತೀನಿ ನಾನು. ಈಗ ನಾರ್ಮಲ್ ಆಗಿದೆ, ನೀನು ಏನು ಒಬೇಸ್ ಆಗಿಲ್ಲ, ನಾರ್ಮಲ್ ಇದೆ. ನಾರ್ಮಲ್ ಗ್ರೋತ್ 22 ಹಂಗಿತ್ತು ಸರ್ ಒಂದ್ ವೇಟ್, ಈಗ 37 ಇದೆ ಸರ್. ಹಾ ಸರ್. ಇಲ್ಲ ಸರ್, ತುಂಬಾ ಹಾಸ್ಪಿಟಲ್ ಎಲ್ಲ ತೋರಿಸಿದ್ದೆ ಸರ್ ನಾನು, ಆದ್ರೆ ಅಲ್ಲಷ್ಟು ಇದಾಗಿಲ್ಲ. ಇಲ್ಲೇ ಸರ್ ನಮ್ಗೆ ತುಂಬಾ ಆಸ್ಪತ್ರೆ ಏನ್ ಹೇಳ್ತಿದ್ರ, 15 ದಿನಕ್ಕೆ ತಗೊಂಡ್ ಬರ್ತೀರಿ, ಚಾಲು ಆಯ್ತಾ ಒಂದು ಡಾಕ್ಟರ್ ಸರ್, ಆತರ ನಮಗೆಲ್ಲ ಟ್ರೀಟ್ ಮಾಡಿದಾರೆ ಸರ್. ಅಷ್ಟು ಬೇಜಾರು ರೀ, ನಮ್ಗೆ ನೋಡಿದ ಕೂಡಲೇ ಮತ್ತೆ ಚಾಲು ಆಯ್ತಾ ಒಂದು, ಈ ತರ ಹೇಳೋರು ಸರ್. ಅದಕ್ಕೆ ಬೇಜಾರಾಗಿ ಇಲ್ಲಿ ನಿಮ್ದು ಒಬ್ರು ಹೇಳಿದ್ರು ನಮ್ಗೆ ಚೆನ್ನಾಗಿ ನೋಡ್ತಾರೆ ಅಂತೇಳಿ, ಅವಾಗ ಇಲ್ಲೇ ಬಂದು ತೋರಿಸಿದ್ವಿ. ಅಂದ್ರೆ ನೆಬ್ಯುಲೇಷನ್ ಎಲ್ಲ ಆಗ್ತಿದ್ರೆ? ಹಾ ಸರ್, ಆಕ್ಸಿಜನ್ ಎಲ್ಲ ಹಚ್ತಿದ್ವಿ. ಹೌದು, ಮೆಡಿಸಿನ್ ತುಂಬಾ ತಿಂದಿದ್ದಾನ್ ಸರ್ ಅವಾಗೆಲ್ಲ. ಆಮೇಲೆ ಇಲ್ಲಿ ಬಂದಾಗಿಂದ ಏನ್ ಪ್ರಾಬ್ಲಮ್ ಇಲ್ಲ ಸರ್, ನನ್ ಮಗ ಈಗ ಚೆನ್ನಾಗಿದೆ. ಚೆನ್ನಾಗಿದೇನೋ?